ಮಧ್ವವಿಜಯದ 1ನೇ ಸರ್ಗದ 15ನೇ ಶ್ಲೋಕದಲ್ಲಿ ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧಾಃ ಯಂತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ಪ್ರಸಿದ್ಧವಾದ ಗುಣಗಳೇನಿವೆ ಆ ಗುಣಗಳಿಗೆ ಆಶ್ರಯನಾದವನು ಗುಣವುಳ್ಳವನು ಎನ್ನುವ ವಿಷಯದಲ್ಲಿ ಯಾರನ್ನ ನಿದರ್ಶನವಾಗಿ ತೋರಿಸ್ತಾರೋ ಅಂತ ಅದರ ಅರ್ಥ. ಇಂಥ ಪ್ರಯೋಗಗಳನ್ನ ನಾವು ವ್ಯವಹಾರದಲ್ಲಿ ತರುವುದನ್ನ ಅಭ್ಯಾಸ ಮಾಡಬೇಕು. ದೃಷ್ಟಾಂತವನ್ನು ತೋರಿಸುವುದು ಅಂತ ಅರ್ಥ. ಇದು ನಮ್ಮ ಕೈಗೆ ಸಿಕ್ಕಿದ್ರೆ ಆ ಪ್ರಯೋಗ ನಿದರ್ಶನಂ ಪ್ರದರ್ಶಯತಿ ಅಥವಾ ದೃಷ್ಟಾಂತಂ ಪ್ರದರ್ಶಯತಿ ಅಂತ ಎರಡೇ ಶಬ್ದಗಳನ್ನು ಪ್ರಯೋಗ ಮಾಡ್ತಿದ್ವಿ. ಅವರು ನಿದರ್ಶನ ಅಂದ್ರು ದೃಷ್ಟಾಂತ ಅಂದ್ರು ಒಂದೇ. ಆ ನಿದರ್ಶನ ಅನ್ನುವ ನಾಮಪದವನ್ನು ಒಂದನ್ನು ಹೇಳಿ ಮತ್ತೆ ತೋರಿಸಲು ಅನ್ನೋದಕ್ಕೆ ಇನ್ನೊಂದು ಕ್ರಿಯಾಪದವನ್ನು ಹೇಳುವ ಬದಲು ದೃಶ್ಯಪ್ರೇಕ್ಷಣೆ ಧಾತುವನ್ನು ನಿಜಂತವನ್ನಾಗಿ ಮಾಡಿಕೊಂಡು ಅದಕ್ಕೆ ನೀ ಅಂತ ಉಪಸರ್ಗ ಸೇರಿಸಿ ನಿದರ್ಶಯತಿ ಅಂದ್ರೆ ತೋರಿಸುವುದು, ದೃಷ್ಟಾಂತವಾಗಿ ತೋರಿಸುವುದು ಅಂತಲೇ ಅರ್ಥ. ಅದಕ್ಕೆ ಬರೇ ದರ್ಶಯತಿ ಅಂದ್ರೆ ತೋರಿಸುವುದು ಅಂತ ಅರ್ಥ, ನಿದರ್ಶಯತಿ ಅಂದ್ರೆ ದೃಷ್ಟಾಂತವಾಗಿ ತೋರಿಸುವುದು ಅಂತ ಅರ್ಥ. ಹೀಗೆ ಮಾಡಿಬಿಡ್ತಾರೆ. ಕೆಲವು ಕಡೆ ದೃಷ್ಟಾಂತಯತಿ ಅಂತನೂ ಹೇಳ್ತಿರ್ತಾರೆ, ದೃಷ್ಟಾಂತವನ್ನಾಗಿ ತೋರಿಸೋದು ಅಂತ. ಹೀಗೆ ಶಬ್ದಗಳ ಬಳಕೆಯನ್ನ ಕಡಿಮೆ ಮಾಡಿ ಹೆಚ್ಚು ಎಫೆಕ್ಟಿವ್ ಆಗಿ ಭಾಷೆಯನ್ನ ಉಪಯೋಗ ಮಾಡೋದನ್ನ ಈ ಮೂಲಕ ನಾವು ಕಲ್ತ್ಕೋಬೇಕು. ನಿದರ್ಶಯಂತಿ ಅಂತ ನಾವು ಇಲ್ಲೇನು ಪ್ರಯೋಗ ನೋಡಿದ್ದೀವಲ್ಲ, ಹಾಗಾದ್ರೆ ಇದು ನಿಜಂತ ಅಂತ ಆದ್ಮೇಲೆ ಇದರ ಅಣಿಜಂತ ಪ್ರಯೋಗ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಅಲ್ಲಿ ಕೆಲವರು ಪಾಮರರಾದ ಜನರು, ಜನಸಾಮಾನ್ಯರು ಅಂತ ಅರ್ಥ. ಏನಂ ಹನುಮಂತಂ ನಿಪಶ್ಯಂತಿ ಅಂತ ಮಾಡ್ಬೇಕು. ನಿಪಶ್ಯಂತಿ ಅಂತ ಅನ್ನೋದನ್ನ ನಾವು ನಿದರ್ಶನ ಅಂದ್ರೆ ದೃಷ್ಟಾಂತ ಎಂಬ ಅರ್ಥದಲ್ಲಿ ನಿಜಂತವಾಗಿ ಈಗ ನೋಡಿದೀವಿ, ಅದರಲ್ಲಿ ನಮ್ಗೆ ಅಭ್ಯಾಸ ಇದೆ. ಆದ್ರೆ ನೀತಿ ವಿಸರ್ಗಪೂರ್ವಕ ದೃಶ್ಯ ಪ್ರೇಕ್ಷಣೆ ಧಾತುವನ್ನು ಅಣಿಜಂತದಲ್ಲಿ ನೋಡಿ ನಮ್ಗೆ ಅಭ್ಯಾಸ ಇರೋದಿಲ್ಲ. ಆದ್ರಿಂದ ಪಾಮರಾಹ ಹನುಮಂತಂ ಗುಣೇಶು ತೇಷು ಗುಣೇಶು ನಿಪಶ್ಯಂತಿ ಅಂದ್ರೆ ಆ ಗುಣಗಳ ವಿಷಯದಲ್ಲಿ ದೃಷ್ಟಾಂತವಾಗಿ ಅವನು ನೋಡಲ್ಪಡ್ತಾನೆ ಅಂತ, ದೃಷ್ಟಾಂತವಾಗಿ ಅವನನ್ನು ಕಾಣ್ತಾರೆ ಅಂತ ಅರ್ಥ. ಅದಕ್ಕೆ ನಿಪಶ್ಯಂತಿ ಅಂದ್ರೆ ದೃಷ್ಟಾಂತವಾಗಿ ಕಾಣ್ತಾರೆ ಅಂತ. ಸರಿ, ಹಾಗಾದ್ರೆ ಕಾಣುವವರು ಜನಸಾಮಾನ್ಯರು, ಅವ್ರಿಗೆ ತೋರಿಸುವವರು ಯಾರು ಅಂದ್ರೆ ಪಂಡಿತ, ಅವರಲ್ಲೇ ಶ್ರೇಷ್ಠರಾದವರು, ಗುಣಜ್ಞರಾದವರು. ಪಂಡಿತಾ ಪಾಮರಾನ್ ಏನಂ ಹನುಮಂತಂ ನಿದರ್ಶಯಂತಿ ಅಂತ ಹೀಗಾದ್ರ ತಾತ್ಪರ್ಯ. ಈಗ ನಾವೇನು ಮಧ್ವವಿಜಯ ಶ್ಲೋಕ ನೋಡ್ತಿದ್ದೀವಲ್ಲ, ಇಲ್ಲಿ ಎಂತೇಷು ತೇಷಸ್ಮ ನಿದರ್ಶಯಂತಿ ಅಂತ ಆ ನಿಜಂತದ ಕರ್ತೃವನ್ನು ಮಾತ್ರ ಅಲ್ಲಿ ಸೂಚನೆ ಮಾಡಿರ್ತಾರೆ. ವಸ್ತುತಃ ಶ್ಲೋಕದಲ್ಲಿ ನಿಜಂತದ ಕರ್ತೃವೂ ಇಲ್ಲ ಅಲ್ಲಿ, ಅದನ್ನ ನಾವೇ ತಿಳ್ಕೋಬೇಕಷ್ಟೇ. ಜ್ಞಾನಿಗಳು ಹೀಗೆ ಹೇಳ್ತಾರೆ ಅಂತ. ಹಾಗಾದ್ರೆ ನಿದರ್ಶಯಂತಿ ಅನ್ನೋದಕ್ಕೆ ಜ್ಞಾನಿಗಳು ಕರ್ತೃ ಅಂದಮೇಲೆ ನಿಪಶ್ಯಂತಿ ಅನ್ನೋದಕ್ಕೆ ಜ್ಞಾನಿಗಳಿಗಿಂತ ಕೆಳಗಿನ ಲೆವೆಲ್ನವರು ಅಥವಾ ಅವನ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇದ್ದವರು, ಇವ್ರು ಹೇಳಿದ ಮೇಲೆ ಗೊತ್ತಾಗಬೇಕಾದವರು ಅಂತ ಅವ್ರನ್ನ ತಿಳ್ಕೋಬೇಕು. ಅದರಿಂದ ಅಲ್ಲಿ ನಿಪಶ್ಯಂತಿ ಅಂತ ಪ್ರಯೋಗ. ಹನುಮಾನ್ ಪಾಮರೈಹಿ ನಿದೃಶ್ಯತೆ, ನೋಡಲ್ಪಡ್ತಾನೆ, ದೃಷ್ಟಾಂತವಾಗಿ ನೋಡಲ್ಪಡ್ತಾನೆ ಅಂತ. ಪಂಡಿತಾಹ ಪಾಮರಾನ್ ಹನುಮಂತಂ ನಿದರ್ಶಯಂತಿ ಅಂತ ಕರ್ಮಣಿ ಪ್ರಯೋಗ, ನಿಜಂತ ಕರ್ತರಿ ಪ್ರಯೋಗ. ಪಂಡಿತೈಹಿ ಪಾಮರಾಹ ಏನಂ ಹನುಮಂತಂ ನಿದರ್ಶ್ಯಂತೆ ಅಂತ ಪ್ರಯೋಗ ಮಾಡಿದ್ರೆ ಅದು ನಿಜಂತಾತ್ ಕರ್ಮಣಿ ಪ್ರಯೋಗ ಆಗ್ತದೆ. ಇದೇ ಸಂದರ್ಭದಲ್ಲಿ ನಾವು ಮತ್ತೊಂದು ಗಮನಿಸಬೇಕಾದ ಸಂಗತಿಯೂ ಅಲ್ಲಿದೆ. ಈಗ ಆಯಾ ಗುಣಗಳ ಬಗ್ಗೆ ದೃಷ್ಟಾಂತ ಅಂತ ಹೇಳ್ತೀವಿ ನಾವು, ಗುಣಗಳಿಗೆ ದೃಷ್ಟಾಂತ ಅಂತ. ನಮಗೆ ವಿಭಕ್ತಿಗಳನ್ನ ಯಾವ್ದಾವುದೋ ಮೂಲದಿಂದ ಅಭ್ಯಾಸ ಮಾಡಿರ್ತೀವಿ, ಅದನ್ನೇ ಹೇಳೋದನ್ನ ಅಭ್ಯಾಸ ನಾವು ಮುಂದುವರಿಸ್ತೀವಿ. ಗುಣಗಳಿಗೆ ದೃಷ್ಟಾಂತ ಅಂತ, ಸೌಂದರ್ಯಕ್ಕೆ ದೃಷ್ಟಾಂತ ಯಾರು, ಬುದ್ಧಿವಂತಿಕೆಗೆ ದೃಷ್ಟಾಂತ ಯಾರು, ಹೀಗೆಲ್ಲ ಷಟ್ಟಿ ವಿಭಕ್ತಿ ಹೇಳಿ ನಮ್ಗೆ ರೂಢಿ ಇರ್ತದೆ. ಇವರು ಇಲ್ಲಿ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿರುವುದನ್ನು ನಾವು ಗಮನಿಸಬೇಕು. ತೇಷು ಗುಣೇಶು ಅಂತ ಅಂದ್ರೆ ಆ ಗುಣಗಳ ಬಗ್ಗೆ ಅಂತ ಅರ್ಥ. ಒಟ್ಟಾರೆ ನೀವು ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದ್ರು, ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿದ್ರು ಅರ್ಥ ಒಂದೇ. ಆದ್ರೆ ನೀವೇನು ಹೇಗೆ ಅಭ್ಯಾಸ ಮಾಡಿರ್ತೀರಿ ಅದೇ ಥರದನ್ನೇ ಹಾಗೇನೆ ಅಭ್ಯಾಸ ಮಾಡಿದಂತೆ ಮತ್ತೆ ಪ್ರಯೋಗ ಮಾಡಬೇಕಾಗಿಲ್ಲ. ಬೇರೆ ವಿಭಕ್ತಿಗಳನ್ನು ಹಾಕಿಯೂ ಭಾಷೆಯನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೋಬಹುದು.